ಡೆಲ್ಲಿ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದ್ದ ಹಾಗೆ ಈ ದುಷ್ಟಕೂಟದ ಷಡ್ಯಂತ್ರ ಒಂದೊಂದಾಗಿಯೇ ಹೊರಬರುತ್ತಾ ಇದೆ. ದೆಹಲಿಯ ಕೆಂಪುಕೋಟೆಯ ಬಳಿ ಆತ್ಮಾಹುತಿ ದಾಳಿ, ಅಲ್ ಫಲಾಹ್ ವಿವಿಯ ಕೂಗಳತಿಯ ದೂರದಲ್ಲಿಯೇ ಪಿಜಿಯಲ್ಲಿ ಉಗ್ರ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಉಗ್ರ ಡಾಕ್ಟರ್ ಮುಜಾಮಿಲ್ ರೂಮ್ನ ಬಳಿ ನಿಮ್ಮ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದೆ. ಪಿಜಿಯ ರೂಮ್ ನಂಬರ್ 15ರಲ್ಲಿ ಡಾಕ್ಟರ್ ಮುಜಾಯಿಲ್ ಉಗ್ರ ತಂಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ರೂಮ್ನಲ್ಲಿ ಪತ್ತೆಯಾಗಿತ್ತು 360 kg ಅಮೋನಿಯಂ ನೈಟ್ರೇಟ್. ಸ್ಫೋಟಕವನ್ನ ಪಿಜಿಯಲ್ಲಿಟ್ಟು ವಿವಿಯ ರೂಮ್ನಲ್ಲಿ ಉಗ್ರ ವಾಸ್ತವ್ಯ ಹೂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಫೋಟಕವನ್ನಿಡೋದಕ್ಕಂತಲೇ ಪಿಜಿಯನ್ನ ಈತ ಅಡಗುತಾಣ ಮಾಡಿಕೊಂಡಿದ್ದ ಅನ್ನೋದು ಕೂಡ ತನಿಖೆಯ ಮೂಲಕ ಗೊತ್ತಾಗ್ತಾ ಇದೆ. ಇದೇ ಈ ಮುಜಾಮಿಲ್ ಇದ್ದಂತಹ ಪಿಜಿ. ಇದೇ ಪಿಜಿಯಲ್ಲಿ ರೂಮ್ ನಂಬರ್ 37ರಲ್ಲಿ ಈತ ವಾಸವಾಗಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದೆಹಲಿಯ ಕೆಂಪುಕೋಟೆಯ ಬಳಿ ಸಂಭವಿಸಿದ ಕಾರು ಸ್ಫೋಟಕ್ಕೆ ಮತ್ತು ಡಾಕ್ಟರ್ ಮುಜ್ಮಿಲ್ಗೆ ನೇರವಾದಂಥ ಸಂಬಂಧ ಇರುವಂಥದ್ದು. ಹರಿಯಾಣದ ಫರೀದಾಬಾದ್ನ ಅಲ್ ಫಲಾಹ ಕಾಲೇಜಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂತಹ ಡಾಕ್ಟರ್ ಮುಜ್ಮಿಲ್ ಈ ಒಂದು ಪ್ರಕರಣದಲ್ಲಿ ನೇರವಾದಂಥ ಸಂಬಂಧ ಹೊಂದಿರುವಂಥದ್ದು. ಮತ್ತು ಈತನ ಮನೆಯಿಂದ ಸರಿಸುಮಾರು 360 kgಯಷ್ಟು ಅಮೋನಿಯಂ ನೈಟ್ರೇಟನ್ನು ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ನಾನೀಗ ಸದ್ಯಕ್ಕೆ ಹರಿಯಾಣದ ಫರೀದಾಬಾದ್ನ ದೋಜ್ ಗ್ರಾಮದಲ್ಲಿರುವಂತಹ ಡಾಕ್ಟರ್ ಮುಜ್ಮಿಲ್ನ ನಿವಾಸ ಅಥವಾ ಆತ ತಾತ್ಕಾಲಿಕವಾಗಿ ಉಳ್ಕೊಂಡಂಥ ಒಂದು ಸ್ಥಳ ಏನಿದೆ ಆ ಸ್ಥಳದಲ್ಲಿದ್ದೀನಿ. ಈ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ಬೋದು. ಈ ಪ್ರದೇಶವನ್ನು ಕೂಡ ಪೊಲೀಸರು ಪರಿಶೀಲಿಸಿ ಇಲ್ಲಿ ಸರಿಸುಮಾರು 360 kgಯಷ್ಟು ಅಮೋನಿಯಂ ನೈಟ್ರೇಟನ್ನು ವಶಪಡಿಸ್ಕೊಂಡಿದ್ರು. ಇಲ್ಲಿಂದ ಸುಮಾರು 200ರಿಂದ 300 ಮೀಟರ್ ದೂರದಲ್ಲಿ ಅಲ್ ಫಲಾಹ ಮೆಡಿಕಲ್ ಕಾಲೇಜ್ ಇರುವಂಥದ್ದು. ಅಲ್ ಫಲಾಹ ಮೆಡಿಕಲ್ ಕಾಲೇಜಿನಲ್ಲಿ ಮುಜ್ಮಿಲ್ ಕೆಲಸವನ್ನು ಮಾಡ್ತಾ ಇದ್ದ. ಹೀಗಾಗಿ ಹತ್ತಿರದಲ್ಲೇ ಒಂದು ರೂಮನ್ನು ಕೂಡ ಆತ ತೆಗೆದುಕೊಂಡಿದ್ದ. ತನ್ನ ಅಗತ್ಯ ವಸ್ತುಗಳನ್ನು ಕೂಡ ಇಲ್ಲಿಡುವಂತಹ ಕೆಲಸವನ್ನು ಕೂಡ ಮಾಡಿದ್ದ. ಕಾಲೇಜ್ನ ಕ್ಯಾಂಪಸ್ನಲ್ಲೂ ಕೂಡ ಒಂದು ರೂಮನ್ನು ತೆಗೆದುಕೊಂಡಿದ್ದ. ಈ ರೂಮನ್ನು ಕೂಡ ತೆಗೆದುಕೊಂಡಿದ್ದ. ಸೊ ಇಲ್ಲೂ ಕೂಡ ಆತನಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ವಸ್ತುಗಳು ಕೂಡ ಪತ್ತೆ ಆಗಿರುವಂಥದ್ದು. ಈತ ಆಗಾಗ್ಗೆ ಮಾತ್ರ ಇಲ್ಲಿ ಬರ್ತಾ ಇದ್ದ, ನಿರಂತರವಾಗಿ ಏನು ಬರ್ತಾ ಇರಲಿಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ನಿಖರವಾದಂಥ ಮಾಹಿತಿಯ ಮೇಲೆ ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಈತ ಇಲ್ಲಿ ಎಲ್ಲ ಓಡಾಡ್ತಿದ್ದಂಥ ಪ್ರದೇಶದಲ್ಲಿ ಸಾಕಷ್ಟು ಅಮೋನಿಯಂ ನೈಟ್ರೇಟ್ ಸಿಕ್ಕಿತ್ತು. 2900 kg ಅಮೋನಿಯಂ ನೈಟ್ರೇಟ್ ಏನು ಸಿಕ್ಕಿತ್ತು ಅದರ ಭಾಗವಾಗಿ ಇಲ್ಲಿ 360 kgಯಷ್ಟು ಅಮೋನಿಯಂ ನೈಟ್ರೇಟ್ ಪತ್ತೆಯಾಗಿತ್ತು. ಸೊ ಈ ಒಂದು ತನಿಖೆಯನ್ನು ತೀವ್ರಗೊಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು. ಇದೊಂದು ರೀತಿ PG ಸೆಂಟರ್ನ ರೀತಿಯಲ್ಲಿರುವಂಥದ್ದು. ಇಲ್ಲಿ ಬರುವಂತಹ ಮೆಡಿಕಲ್ ಓದಲಿಕ್ಕೆ ಬರುವಂತಹ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಈ ಒಂದು PGಯನ್ನು ನಿರ್ಮಾಣ ಮಾಡಿರುವಂಥದ್ದು. ಇಲ್ಲಿ ಸುಮಾರು 35ಕ್ಕಿಂತ ಹೆಚ್ಚು ರೂಮ್ಗಳಿದೆ. ಒಳಗಿನ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. PGಗಳನ್ನು ಮಾಡ್ಕೊಂಡಿರುವಂಥದ್ದು. ವಿದ್ಯಾರ್ಥಿಗಳಿಗೆ ತಂಗ್ಲಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ರೂಮ್ ನಂಬರ್ 15ರಲ್ಲಿ ಮುಜ್ಮಿಲ್ ಒಂದು ಕೊಠಡಿಯನ್ನು ತೆಗೆದುಕೊಂಡು ರೂಮ್ ನಂಬರ್ 15ರಲ್ಲಿ ವಾಸವನ್ನು ಮಾಡ್ತಿದ್ದ. ತನಗೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನು ಕೂಡ ಇಟ್ಟಿದ್ದ. ತನ್ನ ಡೈಲಿ ರೋಟೀನನ್ನು ಕ್ಯಾಂಪಸ್ನಲ್ಲಿರುವಂತಹ ರೂಮ್ನಲ್ಲೇ ಕಳೀತಿದ್ದ. ಅದನ್ನು ಹೊರತುಪಡಿಸಿ ಇಲ್ಲಿ ಈ ಒಂದು ಕೊಠಡಿಗೆ ಆಗಾಗ್ಗೆ ಬಂದು ಹೋಗುವಂಥದ್ದನ್ನು ಹೊರತುಪಡಿಸಿದರೆ ಬಹಳ ದೊಡ್ಡ ನಿಕಟವಾದಂಥ ಸಂಪರ್ಕವನ್ನು ಈ ರೂಮ್ನ ಜೊತೆಗೆ ಹೊಂದಿರಲಿಲ್ಲ. ಆದರೆ ಇಲ್ಲಿ ತನಗೆ ಬೇಕಾದಂತಹ ಅಥವಾ ಈ ದೆಹಲಿ ಬ್ಲಾಸ್ಟ್ ಸೇರಿದಂತೆ ತಾವು ಮಾಡಿಕೊಂಡಿದ್ದಂತಹ ಪ್ಲಾನ್ ಏನಿತ್ತು ಆ ಪ್ಲಾನಿಗೆ ಪೂರಕವಾದಂತಹ ಅಗತ್ಯ ತಯಾರಿಗಳನ್ನು ಅಥವಾ ಅದಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಇಡಲಿಕ್ಕೆ ಈ ರೂಮನ್ನು ಬಳಸ್ಕೊಳ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಬಹುತೇಕ ಈ ಕಾಲೇಜಿನಲ್ಲಿ ಓದ್ತಾ ಇದ್ದಂಥ ಅಂದರೆ ಅಲ್ ಫಲಾಹ ಕಾಲೇಜಿನಲ್ಲಿ ಓದುವಂಥ ವಿದ್ಯಾರ್ಥಿಗಳು ಇಲ್ಲಿ ಕೊಠಡಿಗಳನ್ನು ತೆಗೆದುಕೊಂಡಿರುವಂಥದ್ದು. ಇನ್ನು ಕೆಲವು ಭಾಗ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಮೇಲ್ಭಾಗ ಏನು ನೀವು ನೋಡ್ತಾ ಇದ್ದೀರಿ ಸರಿಸುಮಾರು 35 ರೂಮ್ಗಳು ಈ ಒಂದು PGಯಲ್ಲಿ ಇರುವಂಥದ್ದು. ಈ PGಯಲ್ಲಿ ತಾನು ಒಂದು ರೂಮನ್ನು ಪಡೆದುಕೊಂಡು ತನ್ನ ಎಲ್ಲ ವಸ್ತುಗಳನ್ನು ಕೂಡ ಇಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಜಮ್ಮು ಕಾಶ್ಮೀರದಲ್ಲಿ ಆದಿಲ್ ಅಹಮದ್ ಅನ್ನುವಂಥ ವೈದ್ಯನನ್ನು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಮುಜ್ಮಿಲ್ನ ಹೆಸರನ್ನು ಹೇಳ್ತಾರೆ. ಅಲ್ಲಿಂದ ನೇರವಾಗಿ ಜಮ್ಮು ಕಾಶ್ಮೀರ ಪೊಲೀಸರು ಹರಿಯಾಣದ ಫರೀದಾಬಾದ್ನಲ್ಲಿರುವಂತಹ ಮುಜ್ಮಿಲ್ ಅನ್ನು ಭೇಟಿ ಮಾಡ್ತಾರೆ. ಆತನನ್ನು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾರೆ. ವಿಚಾರಣೆಯನ್ನು ನಡೆಸಬೇಕಾದಂಥ ಸಂದರ್ಭದಲ್ಲಿ ಆತಿರುವಂತಹ ಎರಡೂ ಪ್ರದೇಶ ಅಂದರೆ ಈ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿರುವಂತಹ ರೂಮು ಮತ್ತು ಈ ಒಂದು PG ಏನಿದೆ ಈ PGಯಲ್ಲಿರುವಂತಹ ರೂಮ್ ಎರಡನ್ನೂ ಕೂಡ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಮೋನಿಯಂ ನೈಟ್ರೇಟ್ ಇರುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಈ ಎಲ್ಲ ಅಮೋನಿಯಂ ನೈಟ್ರೇಟನ್ನು ಸೀಜ್ ಮಾಡಿ ಆತನನ್ನು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಉಮರ್, ಡಾಕ್ಟರ್ ಶಾಯಿನ್ ಸೇರಿದಂತೆ ಬೇರೆ ಬೇರೆ ಎಲ್ಲ ಹೆಸರುಗಳು ಕೂಡ ಹೊರಗಡೆ ಬರ್ತವೆ. ಹೊರಗಡೆಯಿಂದಲೂ ಕೂಡ ನಾನು ಈ ಕಟ್ಟಡದ ಚಿತ್ರಣವನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನೋಡಬೇಕು. ಈ ಪೊಲೀಸರು ಬಂದು ಹೋದ ಬಳಿಕ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಒಂದಷ್ಟು ಪ್ಯಾನಿಕ್ ಆಗಿದ್ರು. ಸೊ ಎಲ್ಲ ರೂಮ್ಗಳು ಕೂಡ ಈಗ ಬಹುತೇಕ ಬಂದಾಗಿದ್ದಾವೆ. ಎಲ್ಲವುಗಳಿಗೂ ಕೂಡ ರೂಮ್ಗಳಿಗೆ ಕೀ ಹಾಕಿದ್ದಾವೆ. ಕೆಲವು ವಿದ್ಯಾರ್ಥಿಗಳು ಮಾತ್ರ
ಈ ಒಂದು ಪಿ ಜಿಯಲ್ಲಿ ಸದ್ಯಕ್ಕೆ ಉಳ್ಕೊಂಡಿರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಬಹುತೇಕ ವಿದ್ಯಾರ್ಥಿಗಳು ಈ ರೂಮ್ಗಳನ್ನು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಬಹುತೇಕ ಎಲ್ಲ ರೂಮ್ಗಳಿಗೂ ಕೂಡ ಕೀ ಹಾಕಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಇಲ್ಲಿರುವಂತಹ ಜನರಿಗಿದೆ. ಮುಜ್ಮಿಲ್ ಹೀಗೂ ಮಾಡಬಹುದು ಅನ್ನುವಂತಹ ಒಂದು ಅನುಮಾನಗಳಿಗೂ ಕೂಡ ಅವರು ಈಗ ಇರುವಂಥದ್ದು. ಯಾಕೆಂದರೆ ವೈದ್ಯಕೀಯ ಕಾಲೇಜಿನಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಅವರೊಬ್ಬರು ದೊಡ್ಡ ಡಾಕ್ಟರು ಅನ್ನುವಂಥ ನಿಟ್ಟಿನಲ್ಲಿ ಜನರು ಭಾವಿಸಿದ್ರು. ಆದರೆ ಪರಿಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿರುವಂಥದ್ದು. ಸದ್ಯಕ್ಕೆ ಬಂಧನಕ್ಕೆ ಒಳಪಟ್ಟಿರುವಂತಹ ಮುಜ್ಮಿಲನ್ನು ತೀವ್ರ ವಿಚಾರಣೆಗೆ ನಡೆಸುವಂಥ ಕೆಲಸಗಳಾಗ್ತಾ ಇದ್ದಾವೆ. ಈ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ನ ಜೊತೆಗೆ ಅಂದರೆ ಡಾಕ್ಟರ್ ಉಮರ್ನ ಜೊತೆಗೆ ನೇರವಾದಂಥ ಸಂಬಂಧ ಹೊಂದಿದ್ದ ಮತ್ತು ಆತನನ್ನು ಆಗಾಗ್ಗೆ ಈ ಅಲ್ ಫಲಾಹ್ ಕಾಲೇಜ್ಗೆ ಕರೆಸ್ಕೊಂಡು ಆತನ ಜೊತೆಗೆ ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದ. ಹೀಗಾಗಿ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಕೂಡ ಆತ ಆಗಿರುವಂಥ ಹಿನ್ನೆಲೆಯಲ್ಲಿ ಆತನ ತೀವ್ರ ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ. ಆತನಿಗೆ ಸಂಬಂಧಿಸಿದಂಥ ಎಲ್ಲ ಸ್ಥಳಗಳನ್ನು ಪರಿಶೀಲಿಸಿ ಇಲ್ಲಿರುವಂಥ ವಸ್ತುಗಳನ್ನು ಕೂಡ ಈಗ ಸದ್ಯಕ್ಕೆ ಸೀಸ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಹರಿಯಾಣ.